ಎಲ್ಲ ಕುತೂಹಲದಿಂದ ಇವತ್ತು ತುಂಬಾ ಜನ ಇದ್ರ ಬಗ್ಗೆ ಸರ್ಚ್ ಮಾಡಿರ್ತಾರೆ. ಹೇಗಪ್ಪ ಹೌದು, ಇವತ್ತಿನ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅನ್ನುವ ಹೆಸರನ್ನ ಕೇಳಿದ್ರೆ, ಪ್ರಿಯಾಂಕಾ ಗಾಂಧಿ ಅನ್ನುವ ಹೆಸರನ್ನ ಕೇಳಿದ್ರೆ, ಇವರು ಮೋಸ್ಟ್ಲಿ ಗಾಂಧಿ ಕುಟುಂಬದವರು ಇರಬೇಕು, ಹಾಗಾಗಿ ಇವರಿಗೆ ಆ ಸರ್ನೇಮ್ ಬಂದಿದೆ ಅಂತ ಅನ್ಕೋತಾರೆ. ಇಲ್ಲ, ಅದು ಬಂದಿದ್ದು ಬೇರೆ ರೀತಿಯಲ್ಲಿ. ಜವಾಹರ್ಲಾಲ್ ನೆಹರು ಅವರು ನಮ್ಮ ದೇಶದ ಮೊದಲ ಪ್ರಧಾನಿ ಅನ್ನೋದು ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಇಂದಿರಾ ಅವರು, ನೆಹರು ಅವರ ಪುತ್ರಿ ಇಂದಿರಾ ಗಾಂಧಿ ಅವರಾಗಿರೋದಿಲ್ಲ. ಮುಂಚೆ ಇಂದಿರಾ ಅಂತ ಇರುತ್ತೆ. ಅವರಿಗೆ ಇಂದಿರಾ ಗಾಂಧಿ ಅಂತ ಬಂದಿದ್ದು ಆಮೇಲೆ. ಆಕ್ಚುಲಿ ಅವರು ಮದುವೆ ಆದ್ಮೇಲೆ ಇಂದಿರಾ ಖಾನ್ ಅಂತ ಇರಬೇಕಾಗಿತ್ತು, ಆದ್ರೆ ಇಂದಿರಾ ಖಾನ್ ಅಂತ ಇರಲಿಲ್ಲ. ಯಾಕೆ ಅಂತಂದ್ರೆ ಫಿರೋಜ್ ಖಾನ್ ಜೊತೆ ಪ್ರೀತಿಯಾಗಿ ಮದುವೆ ಆಗ್ತಾರೆ. ಫಿರೋಜ್ ಖಾನ್ ಅವರು ಯಾರು? ಒಬ್ಬ ಸ್ವತಂತ್ರ ಹೋರಾಟಗಾರ, ಸಂಸದರಾಗಿದ್ದಂಥವ್ರು, ಒಬ್ಬ ಪತ್ರಕರ್ತರಾಗಿದ್ದಂಥವ್ರು. ವಿದೇಶಕ್ಕೆ ಅಂತ ಹೋದಾಗ ಅಲ್ಲಿ ಪ್ರೀತಿಯಾಗಿ ಇಬ್ರು ಕೂಡ ಮದುವೆ ಆಗ್ತಾರೆ. ಫಿರೋಜ್ ಖಾನ್ ಜೊತೆ ಇಂದಿರಾ ಅವರ ಮದುವೆ ಆಗುತ್ತೆ. ಮದುವೆ ಆದ ಮೇಲೆ ಫಿರೋಜ್ ಖಾನ್ ಅವರ ಪತ್ನಿ ಇಂದಿರಾ ಅವರ ಹೆಸರು ಚೇಂಜ್ ಆಗಿತ್ತು. ಯಾವಾಗ ಈ ವಿಚಾರ ನೆಹರು ಅವರಿಗೆ ಗೊತ್ತಾಗುತ್ತೋ, ಇಲ್ಲ ಇದು ತಪ್ಪಾಗ್ಬಿಡುತ್ತೆ, ಈ ತರ ಹೋದ್ರೆ ನಮಗೆ ಸಮಸ್ಯೆ ಆಗುತ್ತೆ, ರಾಜಕೀಯದಲ್ಲಿ ಮುಂದೆ ಬೆಳವಣಿಗೆ ಆಗೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆನೆ ಅಲ್ಲಿ ಹೆಸರನ್ನ ಚೇಂಜ್ ಮಾಡ್ತಾರೆ. ಇಲ್ಲ ನೀವು ಹೆಸರನ್ನ ಬದಲಾಯಿಸ್ಕೋಬಾರ್ದು, ನೀವು ಇಂದಿರಾ ಅಂತಾನೆ ಇರಬೇಕು ಅಂತ ಹೇಳಿ ಅದನ್ನ ಇಂದಿರಾ ಅಂತಾನೆ ಇರ್ತಾರೆ. ಇಂದಿರಾ ಗಾಂಧಿ ಅವರ ತಾಯಿ ಕಮಲಾ ಅವರಿಗೆ ಈ ಮದುವೆ ಇಷ್ಟ ಇರಲಿಲ್ಲ. ಇತಿಹಾಸದ ಪುಟಗಳಲ್ಲಿ ಇರುವಂತಹ ವಿಚಾರವನ್ನ ಹೇಳ್ತಾ ಇದ್ದೀನಿ ನಾನು. ಇಂದಿರಾ ಗಾಂಧಿ ಅವರ ತಾಯಿ ಕಮಲಾ ನೆಹರು ಅವರಿಗೆ ಈ ಮದುವೆ ಸುತಾರಾಮ್ ಇಷ್ಟ ಇರಲಿಲ್ಲ. ಇವರು ವಿದೇಶಕ್ಕೆ ಹೋದಾಗ ಅಲ್ಲಿ ಪ್ರೀತಿ ಆಯ್ತು, ತುಂಬಾ ಹತ್ರ ಆಗ್ತಾರೆ, ಪ್ರೀತಿ ಮಾಡಿ ಇಬ್ರು ಕೂಡ ಮದುವೆ ಆಗ್ತಾರೆ. ಮದುವೆ ಆದ್ಮೇಲೆ ಫಿರೋಜ್ ಖಾನ್ ಪತ್ನಿ ಇಂದಿರಾ ಖಾನ್ ಅಂತ ಆಗಬೇಕಾಗಿತ್ತು, ಆದ್ರೆ ಅದಾಗ್ಲಿಲ್ಲ. ಅಲ್ಲಿ ತಕ್ಷಣಕ್ಕೆ ಅವರನ್ನ ನೋಡಿ, ಅಲ್ಲಿಂದ ಫಿರೋಜ್ ಅವರು ಒಂದು ಗಾಂಧಿ ತತ್ವಗಳನ್ನ ಅನುಸರಿಸಿಕೊಂಡು ಬಂದಂತವರು, ಗಾಂಧಿ ತತ್ವದ ಅನುಯಾಯಿಗಳಾಗಿದ್ದಂತವರು, ಸ್ವತಂತ್ರ ಹೋರಾಟಗಾರರಾಗಿದ್ರು, ಗಾಂಧೀಜಿಯವರಿಗೆ ಹತ್ತಿರ ಆದಂತಹ ವ್ಯಕ್ತಿ. ಹಾಗಾಗಿ ಅವರಿಗೆ ಫಿರೋಜ್ ಖಾನ್ ಅನ್ನೋ ಹೆಸರನ್ನು ತೆಗೆದುಬಿಟ್ಟು ಫಿರೋಜ್ ಗಾಂಧಿ ಅಂತ ಹೆಸರಿಡ್ತಾರೆ. ಆಗ ಅಲ್ಲಿ ಇಂದಿರಾ ಗಾಂಧಿ ಅಂತ ಆಗುತ್ತೆ. ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ಅವರ ಪುತ್ರ. ಸಂಜಯ್ ಗಾಂಧಿ ಅವರ ಜನನ ಆದ್ಮೇಲೆ ಫಿರೋಜ್ ಖಾನ್ ಅವರು ಮತ್ತೆ ಇಂದಿರಾ ಗಾಂಧಿ ಅವರು ದೂರ ಆಗ್ತಾರೆ. ದೂರ ಆಗ್ಬಿಡ್ತಾರೆ ಅನ್ನೋ ಇತಿಹಾಸದ ಪುಟದಲ್ಲಿರುವಂತಹ ವಿಚಾರವನ್ನ ಹೇಳ್ತಾ ಇದ್ದೀನಿ. ಇಬ್ರು ದೂರ ಆಗ್ತಾರೆ ನೋಡಿ, ಅಲ್ಲಿಂದ ಶುರುವಾಗಿದ್ದು. ಮತ್ತೊಂದು ಕಡೆ ಈ ಫಿರೋಜ್ ಖಾನ್ ಅವರ ತಂದೆ ಹೆಸರು ಕೂಡ ಅದೆಲ್ಲೋ ಒಂದ್ ಕಡೆ ಗಾಂಧಿ ಅಂತ ಬರುತ್ತೆ. ಜಹಾಂಗೀರ್ ಗಾಂಧಿ ಏನೋ ಬರುತ್ತೆ ಅವರ ಹೆಸರು. ನೋಡಿ, ನೆಹರು ಅವರು ಶುರು ಮಾಡಿದಂತಹ ಸಂಸ್ಥೆ ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆ. ಒಬ್ಬ ಪತ್ರಕರ್ತನಾಗಿದ್ದಂತಹ ಅಳಿಯ ಸಂಸದರು ಕೂಡ ಆಗಿರ್ತಾರೆ ಫಿರೋಜ್ ಗಾಂಧಿ ಅವರು. ಮುಂದಿನ ದಿನದಲ್ಲಿ ಇದೇ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಸಂಪಾದಕರು ಕೂಡ ಆಗಿರ್ತಾರೆ, ಎಡಿಟರ್ ಆಗಿ ಕೆಲಸವನ್ನ ಮಾಡಿರ್ತಾರೆ. ಅಲ್ಲಿಂದ ಶುರುವಾಗ್ತಾ ಬರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರ ಇವತ್ತು ಗಾಂಧಿ ಅನ್ನೋದನ್ನು ಕೂಡ ಇವರು ಕದ್ದು ಬಿಟ್ರು ಅಂತೇಳಿ. ಸರ್ನೇಮ್ಗಳು ಅವಾಗ ಶುರುವಾಗಿತ್ತು, ಸರ್ನೇಮ್ಗಳು ಇರಲೇಬೇಕಿತ್ತು. ಹಾಗಾಗಿ ಫಿರೋಜ್ ಖಾನ್ ಪತ್ನಿ ಇಂದಿರಾ ಖಾನ್ ಅಂತ ಹೆಸರಿಟ್ಬಿಟ್ರೆ ರಾಜಕೀಯವಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅರಿತು ಅವರನ್ನ ಫಿರೋಜ್ ಖಾನ್ ಅನ್ನೋ ಹೆಸರನ್ನು ತೆಗೆದುಬಿಟ್ಟು ಫಿರೋಜ್ ಗಾಂಧಿ ಅಂತ ಇರ್ತಾರೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಇಂದಿರಾ ಗಾಂಧಿ ಅಂತ ಬರುತ್ತೆ. ಇಂದಿರಾ ಗಾಂಧಿ ಅವರ ಪುತ್ರ ಸಂಜಯ್ ಗಾಂಧಿ ಅವರ ಪುತ್ರ ರಾಜೀವ್ ಗಾಂಧಿ, ಅವರು ಕೂಡ ಇಂದಿರಾ ಗಾಂಧಿ ಅವರ ಪುತ್ರ. ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ಅವರ ಪತ್ನಿ. ಸೋನಿಯಾ ಗಾಂಧಿ ಅವರು ಕೂಡ ಅಲ್ಲಿ ಸೋನಿಯಾ ಅಂತ ಇದ್ದು ಸೋನಿಯಾ ಗಾಂಧಿ ಅಂತ ಆಗುತ್ತೆ, ಅದು ಬೇರೆ ಹೆಸರಿತ್ತು. ಅದಾದ್ಮೇಲೆ ಅವರು ಕೂಡ ಪ್ರೀತಿ ಮಾಡಿ ಮದುವೆ ಆಗಿದ್ದು. ಪ್ರಿಯಾಂಕಾ ಗಾಂಧಿ ವಾದ್ರಾ ರಾಜೀವ್ ಗಾಂಧಿ ಅವರ ಮಗಳು, ಇನ್ನು ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಅವರ ಪುತ್ರ. ಹೀಗೆ ಅವರ ಗಾಂಧಿ ಸರ್ನೇಮ್ ಮುಂದುವರಿತಾ ಬಂತು. ಎಲ್ಲರೂ ಅಂದ್ಕೊಂಡಿರೋದೇನು, ಗಾಂಧಿ ಕುಟುಂಬಸ್ಥರೇ ಅಂತ ಅಲ್ಲ, ಇಲ್ಲಿ ಖಾನ್ ಅನ್ನೋ ಹೆಸರು ಇಟ್ಕೋಬೇಕಲ್ಲ, ಬೇಡ ಅಂತೇಳಿ ಅಲ್ಲಿ ಖಾನ್ ಅನ್ನೋದನ್ನ ತೆಗೆದುಬಿಟ್ಟು ಗಾಂಧಿ ಅನ್ನೋದನ್ನ ಸೇರಿಸಿದ್ರು ಅಂತೇಳಿ ಇತಿಹಾಸ ಹೇಳುತ್ತೆ. ಮುಂದಿನ ಸುದ್ದಿ ಗಮನ ಕೊಡೋಣ. ಎಲ್ಲ ಕುತೂಹಲದಿಂದ ಇವತ್ತು ತುಂಬಾ ಜನ ಇದ್ರ ಬಗ್ಗೆ ಸರ್ಚ್ ಮಾಡಿರ್ತಾರೆ. ಹೇಗಪ್ಪ ಹೌದು, ಇವತ್ತಿನ ಮಕ್ಕಳಿಗೆ ಎಷ್ಟೋ ಜನಕ್ಕೆ
ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅನ್ನುವ ಹೆಸರನ್ನ ಕೇಳಿದ್ರೆ, ಪ್ರಿಯಾಂಕಾ ಗಾಂಧಿ ಅನ್ನುವ ಹೆಸರನ್ನ ಕೇಳಿದ್ರೆ ಇವರು ಮೋಸ್ಟ್ಲಿ ಗಾಂಧಿ ಕುಟುಂಬದವರು ಇರಬೇಕು, ಹಾಗಾಗಿ ಇವರಿಗೆ ಆ ಸರ್ನೇಮ್ ಬಂದಿದೆ ಅಂತ ಅನ್ಕೋತಾರೆ. ಇಲ್ಲ, ಅದು ಬಂದಿದ್ದು ಬೇರೆ ರೀತಿಯಲ್ಲಿ. ಜವಾಹರ್ಲಾಲ್ ನೆಹರು ಅವರು ನಮ್ಮ ದೇಶದ ಮೊದಲ ಪ್ರಧಾನಿ ಅನ್ನೋದು ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಇಂದಿರಾ ಅವರು, ನೆಹರು ಅವರ ಪುತ್ರಿ ಇಂದಿರಾ ಗಾಂಧಿ ಅವರಾಗಿರೋದಿಲ್ಲ. ಮುಂಚೆ ಇಂದಿರಾ ಅಂತ ಇರುತ್ತೆ. ಅವರಿಗೆ ಇಂದಿರಾ ಗಾಂಧಿ ಅಂತ ಬಂದಿದ್ದು ಆಮೇಲೆ. ಆಕ್ಚುಲಿ ಅವರು ಮದುವೆ ಆದ್ಮೇಲೆ ಇಂದಿರಾ ಖಾನ್ ಅಂತ ಇರಬೇಕಾಗಿತ್ತು, ಆದ್ರೆ ಇಂದಿರಾ ಖಾನ್ ಅಂತ ಇರಲಿಲ್ಲ. ಯಾಕೆ ಅಂತಂದ್ರೆ ಫಿರೋಜ್ ಖಾನ್ ಜೊತೆ ಪ್ರೀತಿಯಾಗಿ ಮದುವೆ ಆಗ್ತಾರೆ. ಫಿರೋಜ್ ಖಾನ್ ಅವರು ಯಾರು? ಒಬ್ಬ ಸ್ವತಂತ್ರ ಹೋರಾಟಗಾರ, ಸಂಸದರಾಗಿದ್ದಂಥವ್ರು, ಒಬ್ಬ ಪತ್ರಕರ್ತರಾಗಿದ್ದಂಥವ್ರು. ವಿದೇಶಕ್ಕೆ ಅಂತ ಹೋದಾಗ ಅಲ್ಲಿ ಪ್ರೀತಿಯಾಗಿ ಇಬ್ರು ಕೂಡ ಮದುವೆ ಆಗ್ತಾರೆ. ಫಿರೋಜ್ ಖಾನ್ ಜೊತೆ ಇಂದಿರಾ ಅವರ ಮದುವೆ ಆಗುತ್ತೆ. ಮದುವೆ ಆದ ಮೇಲೆ ಫಿರೋಜ್ ಖಾನ್ ಅವರ ಪತ್ನಿ ಇಂದಿರಾ ಅವರ ಹೆಸರು ಚೇಂಜ್ ಆಗಿತ್ತು. ಯಾವಾಗ ಈ ವಿಚಾರ ನೆಹರು ಅವರಿಗೆ ಗೊತ್ತಾಗುತ್ತೋ, ಇಲ್ಲ ಇದು ತಪ್ಪಾಗ್ಬಿಡುತ್ತೆ, ಈ ತರ ಹೋದ್ರೆ ನಮಗೆ ಸಮಸ್ಯೆ ಆಗುತ್ತೆ, ರಾಜಕೀಯದಲ್ಲಿ ಮುಂದೆ ಬೆಳವಣಿಗೆ ಆಗೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆನೆ ಅಲ್ಲಿ ಹೆಸರನ್ನ ಚೇಂಜ್ ಮಾಡ್ತಾರೆ. ಇಲ್ಲ ನೀವು ಹೆಸರನ್ನ ಬದಲಾಯಿಸ್ಕೋಬಾರ್ದು, ನೀವು ಇಂದಿರಾ ಅಂತಾನೆ ಇರಬೇಕು ಅಂತ ಹೇಳಿ ಅದನ್ನ ಇಂದಿರಾ ಅಂತಾನೆ ಇರ್ತಾರೆ. ಇಂದಿರಾ ಗಾಂಧಿ ಅವರ ತಾಯಿ ಕಮಲಾ ಅವರಿಗೆ ಈ ಮದುವೆ ಇಷ್ಟ ಇರಲಿಲ್ಲ. ಇತಿಹಾಸದ ಪುಟಗಳಲ್ಲಿ ಇರುವಂತಹ ವಿಚಾರವನ್ನ ಹೇಳ್ತಾ ಇದ್ದೀನಿ ನಾನು. ಇಂದಿರಾ ಗಾಂಧಿ ಅವರ ತಾಯಿ ಕಮಲಾ ನೆಹರು ಅವರಿಗೆ ಈ ಮದುವೆ ಸುತಾರಾಮ್ ಇಷ್ಟ ಇರಲಿಲ್ಲ. ಇವರು ವಿದೇಶಕ್ಕೆ ಹೋದಾಗ ಅಲ್ಲಿ ಪ್ರೀತಿ ಆಯ್ತು, ತುಂಬಾ ಹತ್ರ ಆಗ್ತಾರೆ, ಪ್ರೀತಿ ಮಾಡಿ ಇಬ್ರು ಕೂಡ ಮದುವೆ ಆಗ್ತಾರೆ. ಮದುವೆ ಆದ್ಮೇಲೆ ಫಿರೋಜ್ ಖಾನ್ ಪತ್ನಿ ಇಂದಿರಾ ಖಾನ್ ಅಂತ ಆಗಬೇಕಾಗಿತ್ತು, ಆದ್ರೆ ಅದಾಗ್ಲಿಲ್ಲ. ಅಲ್ಲಿ ತಕ್ಷಣಕ್ಕೆ ಅವರನ್ನ ನೋಡಿ, ಅಲ್ಲಿಂದ ಫಿರೋಜ್ ಅವರು ಒಂದು ಗಾಂಧಿ ತತ್ವಗಳನ್ನ ಅನುಸರಿಸಿಕೊಂಡು ಬಂದಂತವರು, ಗಾಂಧಿ ತತ್ವದ ಅನುಯಾಯಿಗಳಾಗಿದ್ದಂತವರು, ಸ್ವತಂತ್ರ ಹೋರಾಟಗಾರರಾಗಿದ್ರು, ಗಾಂಧೀಜಿಯವರಿಗೆ ಹತ್ತಿರ ಆದಂತಹ ವ್ಯಕ್ತಿ. ಹಾಗಾಗಿ ಅವರಿಗೆ ಫಿರೋಜ್ ಖಾನ್ ಅನ್ನೋ ಹೆಸರನ್ನು ತೆಗೆದ್ಬಿಟ್ಟು ಫಿರೋಜ್ ಗಾಂಧಿ ಅಂತ ಹೆಸರಿರ್ತಾರೆ. ಆಗ ಅಲ್ಲಿ ಇಂದಿರಾ ಗಾಂಧಿ ಅಂತ ಆಗುತ್ತೆ. ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ಅವರ ಪುತ್ರ. ಸಂಜಯ್ ಗಾಂಧಿ ಅವರ ಜನನ ಆದ್ಮೇಲೆ ಫಿರೋಜ್ ಖಾನ್ ಅವರು ಮತ್ತೆ ಇಂದಿರಾ ಗಾಂಧಿ ಅವರು ದೂರ ಆಗ್ಬಿಡ್ತಾರೆ ಅನ್ನೋ ಇತಿಹಾಸದ ಪುಟದಲ್ಲಿರುವಂತಹ ವಿಚಾರವನ್ನ ಹೇಳ್ತಾ ಇದ್ದೀನಿ. ಇಬ್ರು ದೂರ ಆಗ್ತಾರೆ ನೋಡಿ, ಅಲ್ಲಿಂದ ಶುರುವಾಗಿದ್ದು. ಮತ್ತೊಂದು ಕಡೆ ಈ ಫಿರೋಜ್ ಖಾನ್ ಅವರ ತಂದೆ ಹೆಸರು ಕೂಡ ಅದೆಲ್ಲ ಒಂದ್ ಕಡೆ ಗಾಂಧಿ ಅಂತ ಬರುತ್ತೆ. ಜಹಾಂಗೀರ್ ಗಾಂಧಿನೇನೋ ಬರುತ್ತೆ ಅವರ ಹೆಸರು. ನೋಡಿ, ನೆಹರು ಅವರು ಶುರು ಮಾಡಿದಂತ ಸಂಸ್ಥೆ ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆ. ಒಬ್ಬ ಪತ್ರಕರ್ತನಾಗಿದ್ದಂತಹ ಅಲಿಯಾ ಸಂಸದರು ಕೂಡ ಆಗಿರ್ತಾರೆ. ಫಿರೋಜ್ ಗಾಂಧಿ